ಶಿವಾಜಿನಗರದ ಬೌರಿಂಗ್ ಹಾಸ್ಪಿಟ್ಲು ಎದುರುಗಡೆ ನಿಂತಿದ್ದೀವಿ. ಇಲ್ಲಿ ನೀವೇನು ಇವಾಗ 2 ಸ್ಟಾಲ್ಸ್ ಏನು ನೋಡ್ತಾ ಇರ್ತೀರಲ್ಲ, ಕಾಯಿನ್ ಬೂತು ಮತ್ತು ಇದನ್ನು ಸರ್ಕಾರವೇ ಹ್ಯಾಂಡಿಕ್ಯಾಪ್ಟ್ಗಳಿಗೋಸ್ಕರ ಅಂತ ಮಾಡಿಕೊಟ್ಟಿರುವಂಥದ್ದು. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಪೂರ್ತಿಯಾಗಿ ಹ್ಯಾಂಡಿಕ್ಯಾಪ್ಟ್ಗೋಸ್ಕರ ಮಾಡಿಕೊಟ್ಟಿರೋದು. ಆದರೆ ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ಹೆಸರಲ್ಲಿ ಇದನ್ನು ಕೂಡ ತೆರವುಗೊಳಿಸುವಂತಹ ಸೂಚನೆಗಳು ಕೇಳಿ ಬರ್ತಾ ಇದೆ. ಈಗ ಇಲ್ಲಿರುವಂತಹ ಜನಗಳನ್ನೇ ಅಂದರೆ ಹ್ಯಾಂಡಿಕ್ಯಾಪ್ಟ್ ಅವ್ರನ್ನೇ ನಾವು ಮಾತಾಡ್ಸ್ತಾ ಹೋಗ್ತೀವಿ, ವಿಶೇಷ ಚೇತನರನ್ನ. ಅವ್ರಿಗೆ ಯಾವ ರೀತಿ ಆಗ್ತಾ ಇದೆ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಸರ್ ನಿಮ್ಮ ಹೆಸರು? ನಾನು ಅಫ್ಜಲ್ ಮಾತಾಡ್ತಾ ಇದ್ದೀನಿಮ್ಮ. ಏನಾಗ್ತಿದೆ ಸರ್ ಇದು ತೆರವು ಮಾರ್ಚ್? 45 ವರ್ಷದಿಂದ ಇದ್ದೀನಿಮ್ಮ ಇಲ್ಲಿ. STD ಹಾಕ್ಕೊಂಡಿದ್ದೆ. ಈಗ STD ಇಲ್ಲ, ವ್ಯಾಲ್ಯೂ ಇಲ್ಲ ಅಂತ ಜೆರಾಕ್ಸ್ ಮಿಷಿನು ಪ್ಲಸ್ ಕಾಯಿನ್ ಬುಕ್ಸ್ ಒಂದು ಇಟ್ಕೊಂಡಿದ್ದೀನಿಮ್ಮ. ನಾನು ಈ 20-30 ರೂಪಾಯಿ ದುಡಿಯೋನಮ್ಮ ಡೈಲಿ. ನಾನು ಇದು ಬಿಟ್ಟರೆ ನನಗೆ ಏನು ಜೀವನ ಇಲ್ಲಮ್ಮ. ಇಲ್ಲಾಂದ್ರೆ ನೋಡಿ ಬೇರೆಯವರು ಭಿಕ್ಷೆ ಬೇಡ್ತಾರೆ, ನಾನು ಹಠಚಲವಾಗಿ ನಾನು ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಅಮ್ಮ. ನನ್ನ ಸರ್ಕಾರ ಈ ಥರ ಮಾಡಿದ್ರೆ ಹೇಗೆ ಅಮ್ಮ? ನೀವೇ ಸ್ವಲ್ಪ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ನಮ್ಮ ಪರವಾಗಿ ಏನು ಒಳ್ಳೆಯ ಕೆಲಸ ಮಾಡಿಕೊಡ್ತೀರಿ ಅಂತ ನಂಬಿದ್ದೀನಿಮ್ಮ ಮೀಡಿಯಾ ಮುಖಾಂತರ. ಅಂದರೆ 40 ವರ್ಷದಿಂದ ನೀವು ಇದೇ ಕೆಲಸದ? 45 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇರೋದಮ್ಮ ನಾನು. ಇದೇ ರೀತಿ ಇನ್ನೊಬ್ಬರು ಸಹ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಸರ್ ಮೇಡಮ್, ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಮಸ್ತೆ ಮೇಡಮ್. ನಾವು ಒಂದು 15 ವರ್ಷದಿಂದ ಅಂಗಡಿ ಹಾಕ್ಕೊತಾ ಇದ್ದೀವಿ. ನಮಗೆ ಯಾವುದು ಜೀವನ ಮಾಡೋದಕ್ಕೆ ಯಾವುದು ಅವಕಾಶನೂ ಆಗ್ತಾ ಇಲ್ಲ, ಆಧಾರ ಇಲ್ಲ. ಆದರೆ ಇದು ಭೂತನೇ ನಾವು ಇಬ್ಬರೂ ಹ್ಯಾಂಡಿಕ್ಯಾಪ್ಟನೇ. ನಾವು ಹಸ್ಬೆಂಟೂ ಹ್ಯಾಂಡಿಕ್ಯಾಪ್ಟು, ನಾವು ಹ್ಯಾಂಡಿಕ್ಯಾಪ್ಟು. ಏನೋ ಬೂತ್ನಲ್ಲೇ ಜೀವನ ಮಾಡೋಣ ಅಂತ ನಾವು ಇದ್ದೀವಿ ಮೇಡಮ್. ಬೇರೆ ಯಾವ ಕೆಲಸನೂ ನಾವು ಮಾಡೋದಕ್ಕೆ ನಮ್ಮ ಕೈನಲ್ಲಿ ಯಾವುದೂ ಆಗೋದಿಲ್ಲ. ಏನೋ ನಿಮ್ಮಿಂದ ಇದು ಮಾಡಿಕೊಟ್ರೆ ನಾವು ಒಂದು ಜೀವನ ಮಾಡೋದಕ್ಕೆ ಅವಕಾಶ ಬೇಕಾಗಿದೆ. ಅಂದರೆ ನಿಮ್ಗೆ ನೋಟಿಸ್ ಏನಾದರೂ ಬಂದಿತ್ತ ತೆರವು ಆಗುತ್ತೆ ಅಂತ ಹೇಳಿ? ಇಲ್ಲ, ಯಾವುದು ಬಂದಿಲ್ಲ ಮೇಡಮ್. ಮತ್ತು ತೆರವು ಆಗ್ತಿದೆ ಅಂತ ಹೇಳಿದವ್ರು ಯಾರು ನಿಮಗೆ? ಬಂದು ನೆನ್ನೆ ಸುಮ್ಮನೆ ಇದು ಮಾಡಿಬಿಟ್ಟು ಹೋಗಿದ್ದಾರೆ ಮೇಡಮ್. ಇಲ್ಲ ಇದೆಲ್ಲ ಖಾಲಿ ಮಾಡಬೇಕಪ್ಪ ನೀವು, ಇದು ಮಾಡ್ತೀನಿ ಅಂತ. ಬಟ್ ಇದುವರೆಗೂ ಯಾರೂ ಬಂದಿಲ್ಲ. ಬಟ್ ಈ ಥರ ಸುಮ್ಮನೆ ಸೂಚನೆ ಕೊಟ್ಟು ಹೋಗಿದ್ದಾರೆ ಅಷ್ಟೇ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ? 25 ವರ್ಷ ಅಂತ ಇದ್ದೀವಿ ಮೇಡಮ್. ನಾವು ಕಾರ್ಪೊರೇಷನಿಂದ ಮಾಡಿರೋದು. ನಮಗೆ ನಮಗೆ ಬಾಕ್ಸ್ ಕೊಟ್ಟಿದ್ದು ಅವರಿಂದ ನಾವು ಅಲ್ಲಿ ಸರ್ಕಲಲ್ಲಿ ಇಟ್ಕೊಂಡಿದ್ದು. ಆ ಸರ್ಕಲಿಂದ ಅವ್ರು ತೆಗೆಸ್ಬಿಟ್ರು ಅಂತ ಸಂಘದವ್ರನ್ನ ಹಿಡಿದು ಅವ್ರು ಇಲ್ಲಿ ಹಾಕ್ಕೊಮ್ಮ ನೀವು ಹ್ಯಾಂಡಿಕ್ಯಾಪ್. ಯಾವ ಸಂಘದವರು? ರತ್ನ. ಓಕೆ, ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ. ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ ಮೇಡಮ್. ಮುಂಚೆ ಅಲ್ಲಿ ಹಾಕಿದ್ದು 12 ವರ್ಷ ಮೇಡಮ್. ಮತ್ತೆ ಇಲ್ಲಿ ಬಂದು ಹಾಕ್ಕೊಟ್ಟಿದ್ದಾರೆ. ಇವರು ಹ್ಯಾಂಡಿಕ್ಯಾಪ್ಟ್, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ನಾವು ಕೇಳ್ತಾ ಇರೋದು, ನಮಗೇನು ಜೀವನ ಏನಿಲ್ಲ, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಏನೋ ನಿಮ್ಮ ಇದು. ನೋಡಿದ್ರಲ್ಲ, ಈಗ ಇಲ್ಲಿರುವಂತಹವರು ಹ್ಯಾಂಡಿಕ್ಯಾಪ್ಟ್, ಇದೇ ಬಿಟ್ಟರೆ ಜೀವನ ಇಲ್ಲ. ಅಂದರೆ ಇವ್ರು ಹೇಳ್ತಿರೋದು ನಾವು ಭಿಕ್ಷೆ ಬೇಡಿ ತಿಂತೀವಿ ಅಂತಲ್ಲ, ನಮಗೊಂದು ಜೀವನೋಪಾಯ ಆಲ್ರೆಡಿ ಇದೆ, ಅದನ್ನು ಕಿತ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ವಿರೋಧ ನಮ್ದಲ್ಲ. ಆದರೆ ಈ ರೀತಿಯ ಜನಗಳಿಗೆ ಮತ್ತೊಂದು ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರೋ ಥರ ಪರಿಹಾರ ಕೊಟ್ಟು ಆಮೇಲೆ ಫುಟ್ಪಾತ್ ತೆರವು ಮಾಡಿದ್ರೆ ಅವ್ರಿಗೂ ಕೂಡ ಅವ್ರ ಜೀವನಕ್ಕೂ ಸಮಸ್ಯೆ ಆಗೋದಿಲ್ಲ. ಹಾಗೆ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಗೂ ಒಂದು ವಿಶೇಷವಾದಂತಹ ಮಹತ್ವವಾದ ಅರ್ಥ ಬರುತ್ತೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನು ಫಾಲೋ ಮಾಡ್ತಾ ಇರಿ. ಕ್ಯಾಮ್ರಾ ಪರ್ಸನ್ ಮಾದೇಶ್ ಜೊತೆ ಮಮತಾಶ್ರೀ.